ಇವ್ರನ್ನ ನೋಡಿದೀರಾ? ಇಲ್ಲ. ಇಲ್ವಾ? ಸರಿ. ಈ ಫೋಟೋದಲ್ಲಿರೋನ ನೋಡಿದೀರಾ? ಇಲ್ಲ. ಅಮ್ಮ 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 ಲೇ, ಹುಡ್ಕು ಅಂದ್ರೆ ಇಲ್ಲೇನೆ ಮಾಡ್ತಿದ್ಯಾ? ಅದು ಎಡು ಬಿಟ್ಟೆ ಚಿಕ್ಕಿ. ನಾನು ಸಿಕ್ಕದ್ಲಾ ಅವಳು? ಇಲ್ಲ ಚಿಕ್ಕಿ, ನಿಮಗ್ ಸಿಕ್ಕದ್ಲಾ? ಇಲ್ಲ ಕಣೆ, ಪ್ರಸಾದ ಗಮ್ಮಂತಿದೆ, ಅದಕ್ಕೆ ನೀನು ಕರ್ಕೊಂಡು ಹೋಗೋಣ ಅಂತ ಬಂದಿ. ಅವಳ ಹುಡ್ಕೋದ್ ಬಿಟ್ಟು ಪ್ರಸಾದ ಅಂತ ಪ್ರಸಾದ. ಬನ್ನಿ ಚಿಕ್ಕಿ ಸುಮ್ನೆ. ಲೇ, ಆ ಭವಾನಿ ಮನೇಲಿ ರೊಟ್ಟಿ ತಿಂದು ಸಾಕಾಗಿದೆ ಕಣೆ, ಸ್ವಲ್ಪ ಪ್ರಸಾದ ತಿಂದ್ರೆ ಏನಾಗಲ್ಲ. ಬಾರೆ ಪ್ಲೀಸ್ ಚಿಕ್ಕಿ, ಸುಮ್ನೆ ಇರಿ ಚಿಕ್ಕಿ. ಬಾಯಿ ಮುಚ್ಕೊಂಡು ಅವಳ ಹುಡ್ಕೋಣ, ಬೇಗ ಬನ್ನಿ. ಅಶ್ವಿನ್, ಅಶ್ವಿನ್, ಏನಾಯ್ತು ಪೂಜಾ? ನಾನು ಆ ಪ್ರಿಯಾಂಗ್ ಮೆಸೇಜ್ ಮಾಡಿದ್ದೆ. ಆ ಸೇವಂತಿ ಇನ್ನೂ ಸಿಕ್ಕಿಲ್ವಂತೆ. ಅವಳು ಸಿಕ್ಕರೆ ಎಷ್ಟೋ ಬಿಟ್ರೆ ಎಷ್ಟೋ, ಹಾಳಾಗೋಗ್ಲಿ ಬಿಡು. ಹಾಳಾಗೋದ್ರೆ ಪರವಾಗಿಲ್ಲ, ಮತ್ತೆ ಅರ್ಜುನ್ ಬಾವಂಗ್ ಸಿಕ್ಕಿ ಅವಳ ಮನೆಗೆ ವಾಪಸ್ ಬಂದ್ರೆ? ಈಗ ನನಗೂ ಅದೇ ಚಿಂತೆ ಆಗ್ತಿರೋದು. ಅವಳ ಮೇಲೆ ಎಷ್ಟು ಕೋಪ ಬರ್ತಿದೆ ಅಂದ್ರೆ, ಸೇವಂತಿ ಅನ್ನೋಳು ನಮ್ಮ ಮನೇಲಿ ಇದ್ಲು ಅನ್ನೋದನ್ನೇ ಮರ್ತು ಬಿಡ್ಬೇಕು ಅಂತಿದ್ದೀನಿ ನಾನು. ಅದ್ ಹೇಗ್ ಮರೆಯಕ್ ಸಾಧ್ಯ ಅಶ್ವಿನ್? ಅವಳು ನಮ್ಮ ಮಗನ್ ಕೊಂದ್ ಪಾಪಿ. ಅದಕ್ಕೆ ಮರಿಬೇಕು ಅಂತ ಅಂದಿದ್ದು ನಾನು. ಅವಳು ನೆನ್ಪಿಸ್ಕೊಂಡಾಗೆಲ್ಲ ನಾವು ಕಳ್ಕೊಂಡಿರೋ ನಮ್ಮ ಮಗುನೇ ನೆನಪಾಗುತ್ತೆ. ಆಗ ಈ ಜೀವನನೇ ಬೇಡ ಅನ್ಸುತ್ತೆ. ಜಿಗುಪ್ಸೆ ಆಗ್ತಿದೆ ನನಗೆ. ತಪ್ಪು ಮಾಡಿರೋಳೆ ಮನೆಗೆ ಬರಕ್ ತಯಾರಾಗಿರ್ಬೇಕಾರೆ ನೀನ್ ಯಾಕೆ ಜಿಗುಪ್ಸೆ ಪಡ್ತೀಯ ಅಶ್ವಿನ್? ಜಿಗುಪ್ಸೆ ಪಡ್ಬೇಕಾಗಿರೋದು ಆ ಸೇವಂತಿ. ಜೀವನ ಬೇಡ ಅನ್ಸ್ಬೇಕಾಗಿರೋದು ಆ ಸೇವಂತಿಗೆ. ಅವಳಿಗೇನೋ ಅನ್ಸಲ್ಲ. ನೋಡ್ತಾ ಇರೋ, ಈ ಸೇವಂತಿ ಏನಾದ್ರು ಮನೆಗೆ ಬಂದ್ರೆ ಎಲ್ರು ಅವಳ ಮೇಲೆ ಸಿಂಪತಿ ತೋರಿಸ್ತಾರೆ, ರಾಜ ಮರ್ಯಾದೆ ಕೊಡ್ತಾರೆ. ನನ್ಗೂ ನಿನ್ಗೂ ಆಗಿರೋ ಅನ್ಯಾಯನ ಎಲ್ರು ಮರ್ತು ಬಿಡ್ತಾರೆ. ಆ ಸೇವಂತಿನ ಮೆರೆಯೋದಕ್ ಬಿಡ್ತಾರೆ. ನಾನ್ ಬಿಟ್ಬಿಡ್ತೀನಾ? ನನ್ನ ಕೈಯಲ್ಲಿ ನಿನ್ ಕೈಯಲ್ಲಿ ಏನಿದೆ ಪೂಜಾ? ನಮ್ಮ ಮನೆಯವ್ರ ಜುಟ್ಟೆಲ್ಲ ಸೇವಂತಿ ಕೈಯಲ್ಲಿದೆ. ಅವ್ರನ್ನೆಲ್ಲ ಹೆಂಗ್ ಆಟ ಆಡ್ಸ್ಬೇಕು ಅಂತ ಅವಳು ಚೆನ್ನಾಗ್ ಗೊತ್ತು. ನಂದು ನಿಂದು ಏನ್ ನಡೆಯುತ್ತಿಲ್ಲಿ? ನಮ್ದು ನಡೆಯಲ್ಲ ಅಂದ್ರು ಆ ಪ್ರಿಯನ್ ಹತ್ರ ಅವಳ ಆಟ ಯಾವ್ದು ನಡೆಯಲ್ಲ. ನಾವು ಬಿಟ್ರು ಆ ಪ್ರಿಯಾ ಮಾತ್ರ ಅವಳನ್ನ ಸುಮ್ನೆ ಬಿಡಲ್ಲ. ಮೊದ್ಲೆಲ್ಲ ಪ್ರಿಯನ್ ಮೇಲೆ ನನಗೆ ತುಂಬಾ ಕೋಪ ಇತ್ತು. ಈ ಸೇವಂತಿ ನೋಡಿದ್ರೆ ಪ್ರಿಯನೇ ವಾಸಿ ಅಂತ ಅನ್ಸುತ್ತೆ. ಅಶ್ವಿನ್, ಈಗ ಅವಳಿಗೆ ನಮ್ ಬಗ್ಗೆ ಅಯ್ಯೋ ಪಾಪ ಅನ್ನೋ ಫೀಲಿಂಗ್ ಇದೆ. ನೋಡ್ತಾ ಇರು, ಅವಳು ಆ ಸೇವಂತಿನ ಮನೆಗ್ ಬರೋದಕ್ಕೆ ಬಿಡಲ್ಲ. ದಾರಿಲಿ ಏನಾದ್ರು ಕಿತಾಪತಿ ಮಾಡೇ ಮಾಡ್ತಾಳೆ. ಹಾಗೆ ಆಗ್ಲಿ. ಆ ಸೇವಂತಿ ಅರ್ಜುನಿಗೆ ಸಿಗ್ಬಾರ್ದು ಅಂತ ನಾನು ದೇವ್ರ ಹತ್ರ ಬೇಕಾದ್ರೂ ಹರಕೆ ಹೊತ್ಕೋತೀನಿ. ಅರ್ಜುನ್, ಸುತ್ತಮುತ್ತ ಎಲ್ಲ ಕಡೆ ಹುಡುಕ್ದೆ, ಆದ್ರೆ ಅದಕ್ಕೆ ಸುಳುವೇ ಇಲ್ಲ. ಅದಕ್ಕೆ ಹೋಗೋವಾಗ ದುಡ್ಡೇನಾದ್ರು ತಗೊಂಡೋಗಿದ್ರ? ಇಲ್ಲ, ಏನು ತಗೊಂಡು ಹೋಗಿಲ್ಲ. ನನ್ನ ಋಣನೂ ಬೇಡ, ನಾನು ಬೇಡ ಅಂತ ತೀರ್ಮಾನ ಮಾಡಿಬಿಟ್ಲಾ? ಅಲ್ಲ, ಮತ್ತೆ ಅದಕ್ಕೆ ಜೀವನ ಹೇಗ್ ಮಾಡ್ತಿದ್ದಾರೋ ಏನೋ. ತಾನು ಲಾಯರ್ ಅಂತ ಹೇಳ್ಕೊಂಡ್ರೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಅದು ಯಾವ ಪುಟ್ಟ ಕೆಲಸ ಮಾಡ್ತಿದ್ದಾಳೋ ಏನೋ. ಊಟ ಮಾಡಿದ್ಲೋ ಬಿಟ್ಲೋ, ಏನ್ ಮಾಡ್ತಿದ್ದಾಳೋ ಅಂತ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಸತ್ತೋಗೋಣ ಅನ್ನಿಸ್ತಾ ಇದೆ. ಪಾಪ ಪೂಜನ್ ಮಗನ್ ಕೊಂದ್ಬಿಟ್ಟು ಅದನ್ನ ಮುಚ್ಚಾಕೋದಕ್ಕೆ ಸಾಯೋ ತರ ನಾಟಕ ಆಡದ್ಲು. ಎಲ್ರಿಗೂ ಸಾವು ಬರುತ್ತೆ, ಆದ್ರೆ ಸೇವಂತಿಗೆ ಬರ್ತಾ ಇಲ್ವಲ್ಲ. ಆ ಸೇವಂತಿ ಮನೆಗ್ ಬರ್ಲಿ, ಅವಳು ಕತ್ ಹಿಡ್ದು ಆಚೆ ತಳ್ತೀನಿ. ಸೇವಂತಿ ನೀರಲ್ಲಿ ಬಿದ್ಲಂತೆ, ಅವಳ ತಾಳಿ ಬಳೆ ಸೀರೆ ಎಲ್ಲ ದಡದಲ್ಲಿ ಸಿಕ್ತಂತೆ. ಸತ್ತಿರೋಳು ಎದ್ ಬಂದ್ಬಿಟ್ಲಂತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ನಾಟಕ ಆಡ್ತಾಳೆ ಅತ್ತೆ ನಿಮ್ಮ ಮೊಮ್ಮಗಳು. ಸೇವಂತಿ ಮನೆ ಸೊಸೆ, ನಮ್ಮನೆ ದೀಪ. ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ
ಈ ಮನೆ ನರಕ ಆಗ್ಬಿಡುತ್ತೆ. ದಯವಿಟ್ಟು ನನ್ನ ಮೊಮ್ಮಗಳನ್ನ ಉಳಿಸ್ಕೊಡು. ಅವಳು ಮಾತ್ಗೂ ಕೃಷ್ಣ ಅಂತಿದ್ಲು. ಅವಳಿಗೆ ಅನ್ಯಾಯ ಮಾಡಬೇಡ. ಅವಳಿನ್ನು ಬಾಳಿ ಬದುಕಬೇಕಾಗಿರೋ ಮಗು. ಅವಳಿಗೆ ಬದುಕೊಡು. ಅವಳನ್ನ ರಕ್ಷಣೆ ಮಾಡೋದು ನಿನ್ನ ಕರ್ತವ್ಯ. ನೀನು ಅವಳನ್ನ ರಕ್ಷಣೆ ಮಾಡು. ಅವಳು ತುಂಬಾ ನೊಂದ್ಕೊಂಡು ಈ ಮನೆಯನ್ನೇ ಬಿಟ್ಬಿಟ್ಟು ಹೋಗಿದ್ದಾಳೆ ಕೃಷ್ಣ. ಹೇಗಾದ್ರೂ ಮಾಡಿ ಅವಳು ನನ್ನ ಮೊಮ್ಮಗನ ಕೈಲಿ ಸಿಗ್ಬೇಕು. ಹಾಗೆ ಮಾಡು. ಗಂಡ ಹೆಂಡತಿ ಇಬ್ರು ಸುಖವಾಗಿ ಬಾಳೋ ಹಾಗೆ ಮಾಡು ಕೃಷ್ಣ. ಕೃಷ್ಣ, ನೀನು ಮನ್ಸು ಮಾಡಿದ್ರೆ ಒಣಗೋಗಿರೋ ಮರ ಕೂಡ ಮತ್ತೆ ಚಿಗುರುತ್ತೆ ಅಂತಾರೆ. ನೀನು ಅರ್ಜುನ್ನ ಸೇವಂತಿನ ಒಂದು ಮಾಡ್ತೀಯಲ್ಲ. ಸೇವಂತಿ ನಮ್ಮ ಅರ್ಜುನ್ ಕೈಗೆ ಸಿಗ್ತಾಳೆ ಅಲ್ವಾ ಭಗವಂತ. ಅವಳನ್ನ ಕಾಪಾಡು ಕೃಷ್ಣ. ಅರ್ಜುನ್, ಅಳ್ಬೇಡುವೋ. ಸುತ್ತಮುತ್ತ ಬರೀ ಹೋಟೆಲ್ಸ್ ಅಷ್ಟೇ ಅಲ್ಲ, ಹಳ್ಳಿಲಿರೋ ಸುತ್ತಮುತ್ತ ಎಲ್ಲ ಮನೆಗಳನ್ನ ಹುಡ್ಕೋಣ. ಅದಕ್ಕೆ ಎಲ್ಲರೂ ಸಿಗ್ತಾರೆ. ಅವಳಿಗೆ ಯಾರು ಪರಿಚಯನೇ ಇಲ್ಲ ಅಂದ್ಮೇಲೆ ಯಾರ್ದು ಮನೇಲಿ ಯಾಕೋ ಇರ್ತಾಳೆ? ಹಾಗಲ್ಲ ಅರ್ಜುನ್, ಯಾರ್ದಾದ್ರೂ ಮನೇಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಅಂದ್ರೆ ಜೀವನ ನಡಿಬೇಕಲ್ಲಪ್ಪ.